ಹಾಯ್ ಹಲೋ ನಮಸ್ತೆ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಮಾರ್ನಿಂಗ್ ಎದ್ದು ಆಚೆ ಕಡೆ ಹೋದಾಗ ಗಿಡದಲ್ಲಿ ಎರಡೂ ಒಳ್ಳೆಯದು. ಒಂದೇ ಪಾಟು ಈ ಎರಡು ಥರ ಗಿಡ ಇದೆ, ದಾಸವಾಳ ಗಿಡ. ಎರಡೂ ಕೂಡ ಹೂ ಬಿಟ್ಟಿದೆ, ಚೆನ್ನಾಗಿದೆ. ಇಲ್ಲಿ ನಮ್ಮ ಮನೆ ಬಾಗಿಲಿಗೆ ಹೂ ಇಡೋಕ್ಕೆ ಇಷ್ಟು ಹೂ ಇದ್ದರೆ ಸಾಕು, ಒಂದೊಂದು ಹೂ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಗಿಡದಲ್ಲಿ ಅಳ್ಳಿದ ಹೂವಲ್ಲೇ ದೇವ್ರ ಮುಡಿ ಬಂದಿದ್ದಾವೆ. ನಮ್ಮ ಅಪ್ಪಾಜಿ ಗಿಡದಲ್ಲಿ ಹೂ ಅಳ್ತಿದ್ದಂಗೆ ಎತ್ಕೊಂಡ್ಬಂದು ಇಲ್ಲಿ ಇಡ್ತಾ ಇರೋದೆ. ನನಗೂ ಅಷ್ಟೇ, ಅರಳಿರೋ ಹೂ ದೇವ್ರಿಗೆ ಕೊಡೋದು ಅಂದರೆ ತುಂಬ ಇಷ್ಟ. ಹಳ್ಳಿಲಿದ್ದಾಗ ಆ ರೀತಿ ಮಾಡ್ತಾಯಿದ್ವಿ, ಇಲ್ಲಿ ಬಂದಮೇಲೆ ಕಮ್ಮಿ ಆಗಿರೋದು. ಇವತ್ತು ಏನಪ್ಪ ಅಂತಂದರೆ ಫಿಲ್ಟ್ರ್ ಹಾಕಿಸ್ಬೇಕು ಅಂತ ಹೇಳಿಬಿಟ್ರು. ಫಿಲ್ಟ್ರ್ ಹಾಕಿಸ್ತಾ ಇದ್ವಿ. ಅಪ್ಪಾಜಿ ನೀರು ಹೊತ್ಕೊಂಬರ್ತಾಯಿದ್ರು. ಅಂದರೆ ಸೆಕೆಂಡ್ ಫ್ಲೋರ್ ಇರೋದ್ರಿಂದ ನೀರು ಹೊತ್ಕೊಂಬರೋಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಫಿಲ್ಟ್ರ್ ಹಾಕಿಸ್ಬಿಡೋದು ಅಂತ ಹಾಕಿಸ್ತಾಯಿದ್ದು. ಏನು ಫಿಲ್ಟ್ರ್ ನೀರಪ್ಪ! ಮೊದಲೆಲ್ಲ ನಾವು ಹಳ್ಳಿ ಕಡೆ ಬೋರ್ವೆಲ್ ನೀರು ಕುಡಿತಾಯಿದ್ದು. ಹಾಗೆಯೇ ಅವತ್ತು ತೋಟದ ಕಡೆ ಹೋದರೆ ಹಳ್ಳದರಿ ನೀರು ಕುಡಿತಾಯಿದ್ವಿ. ಅವಾಗೆಲ್ಲ ಯಾವ ರೋಗನೂ ಇರ್ತಿರಲಿಲ್ಲ. ಈಗ ನೀರನ್ನ ಫಿಲ್ಟ್ರ್ ಮಾಡಿ ಕುಡಿತೀವಿ, ಆದರೂ ಕೂಡ ರೋಗಗಳು ಮಾತ್ರ ತಪ್ಪಲ್ಲ. ಫೈನಲಿ ಫಿಲ್ಟ್ರ್ ಹಾಕ್ಸಿದ್ದಾಯಿತು. ಇನ್ಮೇಲೆ ನೀರು ಹೊತ್ಕೊಂಬರ್ಬೇಕು ಅನ್ನೋ ತಲೆನೋವು ಇರೋದಿಲ್ಲ ಅಪ್ಪಾಜಿರಿಗೆ. ನೆಮ್ಮದಿಯಾಗಿ ನೀರು ಬಳಸ್ಬೋದು. ಎಲ್ಲ ಕಂಪ್ಲೀಟ್ ಮಾಡಿ ಆಚೆ ಕಡೆ ಬಂದರೆ ಇವರು ಅವತಾರಗಳು ನೋಡ್ರಿ ಇಲ್ಲಿ. ಬಾಬಾ, ಮನೆ ತುಂಬ ಇದೇ ಆಗಿದೆ. ಅವ್ರ ಜೊತೆಗೆ ಸಣ್ಣ ಮನುಷ್ಯರು ಬೇರೆ, ಅರ್ಧ ಇವನೇ ಅರಿವಿರ್ತಾನಲ್ಲ. ಆ ಬಾಕ್ಸ್ ಒಳಗಡೆ ಕೂತ್ಕೊಳ್ಳೋದೊಂದು ಬಾಕಿ ಇತ್ತು ಇವನಿಗೆ. ಅದ್ರ ಜೊತೆ ನನ್ನ ಮಗ ಬೇರೆ, ಅವ್ನು ಕೂತ್ಕೊಳ್ಬೇಕು ಅಂತ ಆಟ ಮಾಡ್ತಿದ್ದಾನೆ. ಈ ಮಕ್ಕಳಿಗೆ ರಜಾ ಯಾಕಾದರೂ ಕೊಡ್ತಾರಪ್ಪ. ಈಗ ಅವನ್ನ ಎದುರಿಸಿ ಕೂತ್ಕೊಳ್ತಿದ್ದಾನೆ ನೋಡಿ. ಹೇಳಿದ್ರೆ ಕೇಳೋದಿಲ್ಲ ಇವರು. ಅಷ್ಟೇ ಎದ್ದಳು, ಮತ್ತೆ ಅದು ಹೊರತೋಗುತ್ತೆ. ಎದ್ದೇಳು, ಎದ್ದೇಳಲ್ಲಿ ಇಡ್ತಿದೆ. ಎಲ್ಲ ಗೂಡ್ಸ್ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಮತ್ತೆ ಗಲೀಜು ಮಾಡ್ತಾ ಇದ್ದಾರೆ. ಕೊನೆಗೂ ಕ್ಲೀನ್ ಮಾಡಿದ್ಮೇಲೆ ಒಳಗೆ ಕರ್ಕೊಂಡು ಹೋಗ್ಬಿಟ್ರೆ ಇವನು ಕಡಲೆಕಾಯಿ ಎತ್ಕೊಂಬಂದುವರೆಗೆ ಕೂತಿದ್ದಾನೆ. ಕಡಲೆಕಾಯಿ ಹೇಗೆ ತಿನ್ನೋದು ಅಂತ ತೋರಿಸ್ತಿದ್ದಾನೆ ನೋಡಿ. ಸಿಪ್ಪೆ ಸಬೇಸಿ ತಿಂತಿದ್ದಾನೆ ಅನ್ಸುತ್ತೆ. ತಗೊಂಡಿಡಿ ಒಳಗಡೆ. ಇಲ್ಲ, ಯಾಕೆ? ಒಳಗೆ ಹೋಗೋ ನಡಿ, ಒಳಗೆ ತಿನ್ನೋಣ. ನಡಿಯ ಸುಮ್ಮನೆ ಆಯ್ಶ್. ಓ ಅಶ್ ನಡಿ ಆಚೆಗೆ. ನಡಿ ಒಳಗೆ ಹೋಗಿ ನಡಿ ಒಳಗೋಣ. ಒಳಗೆ ಎದ ಮೇಲೆ ಎದಳ ಮೇಲೆ ನೋಡಿ, ನಿಂಗೆ ಹೊಡಕ್ಕೆ ಬರ್ತಾನೆ. ಸಿಪ್ಪೆ ಬಿಡಿಸ್ಕೊಂಡಾದ್ರೂ ತಿನ್ನು ಹೋಗ್ಲಿ. ನಂಗೊಂದು ಕೊಡ ಕೊಡು ಕೊಡು ಕೊಡ್ತಾನೆ. ಹೇಯ್ ನಡಿ ಒಳಗೆ ಹೋಗು, ನಡಿ. ಬೋಬೋ ಬರುತ್ತೆ ಇಲ್ಲಿ. ಒಳಗೆ ಹೋಗು, ನಡಿ ನಡಿ. ಹಲೋ, ಏಯ್ ಕೇಳಿಸ್ತಿದೀಯಾ? ಬೋಬೋದು ಬಂದು ತಿಂದ್ಬಿಡುತ್ತೆ ಈಗ. ನಡಿ ಒಳಗೆ ಹೋಗೋಣ. ಹೌದು, ನಡಿ ಬಾ. ಈಗ ಹೊರಟೆ. ಬಾ, ಪಾಪಗೆ ನಾ ಕೊಟ್ಟು ಬರೋ ತಿಂತಿದ್ದೇನ. ಹಾಂ, ನನ್ನ ಹಿಂದೆ ಬಾಣಲೆ ಎತ್ಕೊಂಡು ಬಂದುಬಿಟ್ಟಿದ್ದಾನೆ. ಚೆಂಬಲ್ಲಿ ನೀರಿಲ್ಲ. ಓ ಚೆಂಬು ಎಲ್ಲ ಇಟ್ಕೊಳ್ಳೋದು ಇವನು. ತಗೊಂಬರ ನೋಡಕ್ಕೆ ಹಾಕ್ಯಂಡ. ಮಕ್ಕಳು ಕೈಗೆ ಎಲ್ಲ ವಸ್ತುಗಳು ಪಟ ಸಿಕ್ಬಿಡ್ತಾವೆ ಬಿಡಿ.
ನಮ್ಮ ಪಕ್ಕದ ಮನೆ ಫ್ರೆಂಡ್ ಸಂಜೆ ದೇವ್ರ ಪ್ರಸಾದ ತಂದು ಕೊಟ್ಟರು. ದೇವ್ರ ಪ್ರಸಾದ ಚೆನ್ನಾಗಿತ್ತು. ಅದು ತೆಂಗಿನಕಾಯಿಂದ ಮಾಡಿರೋದಂತೆ ಅಲ್ವಾ. ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿತ್ತು. ನಮ್ಮ ಮನೇಲಿ ಏನಾದರೂ ಸ್ಪೆಷಲ್ ಮಾಡಿದರೆ ಅವ್ರಿಗೆ ಕೊಡ್ತೀವಿ. ಅವ್ರ ಕಡೆ ಏನಾದರೂ ಸ್ಪೆಷಲ್ ಮಾಡಿದರೆ ನಮ್ಮ ಮನೆಗೆ ಕೊಡ್ತಾರೆ. ಅಕ್ಕಪಕ್ಕದ ಮನೆಯವರು ಅಂದರೆ ಇಷ್ಟು ಇಲ್ಲದಿದ್ರೆ ಹೇಗೆ ಅಲ್ವಾ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.